ಜನವರಿ 29ರಿಂದ ಜನವರಿ 31ರವರೆಗೆ 3 ದಿನಗಳ ಕಾಲ ಬೆಂಗಳೂರು ಸಂಚಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು 3 ದಿನದಲ್ಲಿ ಒಟ್ಟು 16,91,300 ರೂಪಾಯಿನಷ್ಟು ದಂಡವನ್ನ ವಿಧಿಸಿದ್ದಾರೆ. ಶಾಲಾ ಕಾಲೇಜು ಸುತ್ತಮುತ್ತ ಸಂಚಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ನಗರದ ವಿವಿಧ ಕಡೆಗಳಿಂದ ಒಟ್ಟು 2,000 ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಒಟ್ಟು 9,85,000 ದಂಡ ವಸೂಲಿ ಮಾಡಲಾಗಿದೆ. ಒಟ್ಟು 2,000 ಪ್ರಕರಣಗಳು ದಾಖಲಾಗಿದ್ದು 9,85,000 ದಂಡ ವಸೂಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಫುಟ್ಪಾತ್ ನಲ್ಲಿ ಸವಾರಿ ಸಂಬಂಧ 1,466 ಪ್ರಕರಣವನ್ನ ದಾಖಲಿಸಿ 7,22,600 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. 30ರಂದು ನೀರಿನ ಟ್ಯಾಂಕರ್ಗಳ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗಿದ್ದು ನಗರದಾದ್ಯಂತ ವಿವಿಧ ಕಡೆಗಳಲ್ಲಿ 595 ಪ್ರಕರಣ ದಾಖಲಿಸಲಾಗಿದೆ. ಸಂಚಾರಿ ಪೊಲೀಸರು ಬರೋಬ್ಬರಿ 3,33,500 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ.